ಈ ವಿಡಿಯೋ ನೋಡ್ತಿರೋರಲ್ಲಿ ಸುಮಾರು ಒಂದು 80% ಜನ 2 ನಿಮಿಷದಲ್ಲೇ ಈ ವಿಡಿಯೋನ ಬಿಟ್ಟು ಹೋಗ್ಬಿಡ್ಬೋದು. ಇನ್ನೊಂದು 90% ಜನ ಇನ್ನೊಂದು 30 ಸೆಕೆಂಡ್ಸಲ್ಲಿ ಈ ವಿಡಿಯೋನ ಬಿಟ್ಬಿಟ್ಟು ಹೋಗ್ಬಿಡ್ಬೋದು. ಇನ್ನೊಂದು 50% ಜನ ಒಂದು ಅರ್ಧದವರೆಗೂ ನೋಡ್ಬೋದು. ಇನ್ನೊಂದು 30% ಜನ ಒಂದು 80%ವರೆಗೂ ನೋಡ್ಬೋದು. ಇನ್ನೊಂದು ಬರೀ 10% ಜನ ಫುಲ್ ವಿಡಿಯೋವರೆಗೂ ನೋಡ್ತಾರೆ. ಯಾರು ಮೆಂಟಲಿ ಸ್ಟ್ರಾಂಗ್ ಆಗಿದ್ದಾರೋ ಅವ್ರು ಈ ಫುಲ್ ವಿಡಿಯೋನ ನೋಡ್ಬಿಟ್ಟು ಅವ್ರ ಲೈಫಲ್ಲಿ ಏನೋ ಒಂದು ಮಿಸ್ ಹೊಡಿತಿದೆ, ಅವ್ರ ಲೈಫು ಯಾಕೋ ಅನ್ಸಕ್ಸಸ್ಫುಲ್ ಆಗಿದೆ, ನನ್ನ ಲೈಫ್ ಎಲ್ಲೋ ಎಡವಟ್ಟು ಹೊಡಿತಿದೆ, ನನ್ನನ್ನು ಮೈಂಡ್ ಕಂಟ್ರೋಲ್ ಮಾಡ್ತಿದೆ, ನಾನು ಮೈಂಡ್ನ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅನ್ನೋ ಕ್ವಶನ್ ಮಾರ್ಕಲ್ಲೇ ಅವ್ರನ್ನ ಜೀವನ ಕಳೀತಿರೋರು ಈ ವಿಡಿಯೋನ ಫುಲ್ ನೋಡಿ, ನಿಮಗೆ ಗೊತ್ತಾಗತ್ತೆ. ಯಾಕಂತ ಹೇಳಿದ್ರೆ ಮೈಂಡು ಯಾವ ಮಟ್ಟಿಗೆ ನಮ್ಮನ್ನು ಕಂಟ್ರೋಲ್ ಮಾಡ್ತಿದೆ ಅಂತ ಹೇಳಿದ್ರೆ ಒಂಥರ ಈ ಜಾಂಬಿ ಅಂತ ಬರುತ್ತದು. ಆ ಜಾಂಬಿ ಏನಾಗ್ಬಿಡ್ತಾರೆ, ಹುಚ್ಚಿರ್ತಾರೆ, ಹಿಂಗೆ 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 ಏನೇ ಹೇಳಿದ್ರು ಅವ್ರಿಗೆ ಏನಂತಾನೋ ಗೊತ್ತಾಗಲ್ಲ. ಸುಮ್ಮನೆ ಯಾವುದೋ ಒಂದು ವೇವ್ ಲೆಂತಲ್ಲಿ ಹೋಗ್ತಾ ಇರ್ತಾರೆ ಮುಂದೆಗಡೆ. ಅದೇ ರೀತಿ ಲೈಫು ಎಷ್ಟೊಂದು ಜನದ್ದು ಆಲ್ಮೋಸ್ಟ್ 80-90% ಪಾಪ್ಯುಲೇಷನ್ ಜನಗಳದ್ದು, ಅದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಅವ್ರ ಲೈಫ್ ಆ ರೀತಿ ಮೈಂಡು ಅವ್ರನ್ನ ಕಂಟ್ರೋಲ್ ಮಾಡೋ ಮಟ್ಟಿಗೆ ಬಂದು ನಿಂತ್ಕೊಬಿಟ್ಟಿದೆ. ಯಾಕೆ ಈ ರೀತಿ ಆಗ್ತಿದೆ ಅಂತ ಹೇಳಿದ್ರೆ ಈಗಿನ ಲೈಫ್ ಸ್ಟೈಲು ಮತ್ತು ರುಟೀನ್ಸು ಮತ್ತು ಜನಗಳಲ್ಲಿ ಕಾಡ್ತಿರುವ ಇನ್ಸೆಕ್ಯೂರಿಟೀಸ್ ಆಗಿರ್ಬೋದು, ಮತ್ತು ಈ ಸ್ಟೂಡೆಂಟ್ಸ್ಗಳು ಅಡಿಕ್ಷನ್ಸ್ ಆಗಿರ್ಬೋದು, ಆ ಸ್ಟೂಡೆಂಟ್ ಬಿಟ್ಟು ಜಾಬ್ ಲೈಫಲ್ಲಿರೋ ಆ ಸ್ಟ್ರೆಸ್ ಲೈಫ್ ಆಗಿರ್ಬೋದು, ಇವೆಲ್ಲ ಅವರಿಗೆ ಅವ್ರನ್ನೇ ಕಂಟ್ರೋಲ್ನ ಕಳ್ಕೊಂಡು ಮೈಂಡ್ ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದೆ. ನಿಮ್ಗೆ ಅನಿಸ್ತಿರ್ಬೋದು, ಏನು ಗುರು ಮೈಂಡ್ ಕಂಟ್ರೋಲು ಏನದು ಮೈಂಡ್ ಕಂಟ್ರೋಲು ಅಂತ. ಎಷ್ಟೊಂದು ಜನಕ್ಕೆ ಅರ್ಥ ಆಗಿರುತ್ತೆ, ಎಷ್ಟೊಂದು ಜನಕ್ಕೆ ಅರ್ಥ ಆಗಿರಲ್ಲ. ಈ ಮೈಂಡ್ ಕಂಟ್ರೋಲ್ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ನೀವೇನೋ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರ. ಎಕ್ಸಾಂಪಲ್ ತಗೊಳ್ಳೋಣ, ಇವತ್ತು ಬೆಳಗ್ಗೆ ಎದ್ದು ನಾನು ಜಿಮ್ಗೆ ಹೋಗೋಣ ಅಂತ ಒಂದು ಚಾಲೆಂಜ್ ತೊಗೊಂಡಿರ್ತೀನಿ ನನ್ನ ಮೈಂಡಲ್ಲಿ. ರಾತ್ರಿ ಹೊತ್ತು ಅಲಾರಾಮು ಇಟ್ಟಿರ್ತೀನಿ 6 ಗಂಟೆಲ್ಲೇ. 6 ಗಂಟೆ ಬೆಳಗ್ಗೆ 6 ಗಂಟೆಗೆ ಎದ್ದು ನಾನು 6:15ಗೆ ಜಿಮ್ಮಲ್ಲಿ ಇರಬೇಕು, ಅಲ್ಲಿಂದ ವರ್ಕೌಟ್ ಮುಗಿಸ್ಕೊಂಡು ನಾನು 7:15ಗೆ ಮನೆಗೆ ಬರಬೇಕು ಅಂತ ಒಂದು ಚಾಲೆಂಜ್ ತೊಗೊಂಡಿರ್ತೀನಿ. ಎಕ್ಸಾಂಪಲ್ ಹೇಳ್ತಿರೋದು. ಅದೇ ರೀತಿ ನಾನು 6:15ಗೆ ಅಲಾರಾಮ್ ಇಟ್ಬಿಟ್ಟು ರಾತ್ರಿ ನಾನು 10-10:30ಗೆ ಮಲಗಿದೆ ಅಂತ ಹೇಳಿದ್ರೆ ಬೆಳಗಿನ ಜಾವ ಅಲಾರಾಮು ಬಡ್ಕೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ 6:15ಗೆ. ಅವಾಗ ಟಕ್ಕಂತ ನನ್ನ ಮೈಂಡ್ ಏನು ಮಾಡುತ್ತೆ, ಬೇಡ ಬಿಡುಗರು, ಇವತ್ತು ನಾಳೆಯಿಂದ ವರ್ಕೌಟ್ ಮಾಡಿದ್ರೆ ಆಯಿತು, ಇವತ್ತು ಏನು ಆಚೆ ಕಡೆ ಫುಲ್ ಚಳಿ ಇದೆ, ಒಳ್ಳೆ ನಿದ್ದೆ ಬರ್ತಾಯಿದೆ, ಈ ನಿದ್ದೆ ಮಿಸ್ ಮಾಡ್ಕೊಳ್ಳೋದು ಬೇಡ, ಇವತ್ತು ಆರಾಮಾಗಿ ನಿದ್ದೆ ಮಾಡಿಕೊಂಡು ಆರಾಮಾಗಿ ನಾಳೆಯಿಂದ ಹೋಗೋಣ, ಇವತ್ತು ಒಂದೇ ಒಂದು ದಿವಸ ಕಂಟ್ರೋಲ್ ಮಾಡಿಕೊಂಡು ಇವತ್ತೊಂದೇ ಒಂದು ದಿವಸ ನಿದ್ದೆ ಮಾಡಿಕೊಂಡು ಏನೇನು ಬೇಕು ಎಲ್ಲ ಇವತ್ತು ಏನೇನು ಸಿಗುತ್ತೋ ಎಲ್ಲ ತಿಂದುಬಿಡೋಣ, ನಾಳೆಯಿಂದ ಎಲ್ಲ ಮಾಡ್ಬಿಡೋಣ ಅಂತ ಆ ಮೈಂಡು ಅವನ್ನ 6:15ಗೆ ಎದ್ದೇಳಬೇಕಾಗಿದ್ದವನ್ನ ಕಂಟ್ರೋಲ್ ಮಾಡಿ ಮತ್ತೆ ಬಡಿದು ಬಗ್ಗಿಸಿ ನಿದ್ದೆ ಮಾಡಿಸಿ ಅಲ್ಲಿಗೆ ಅವನ್ನ ಏನೇನು ಮಾಡಬೇಕು ಅಂದ್ಕೊಂಡಿದ್ನೋ ಎಲ್ಲ ಕಂಟ್ರೋಲಬಲ್ ಆಗೋಗ್ಬಿಡುತ್ತದು. ಅವನು ಆ ಕಡೆ ಬೆಳಿಗ್ಗೆ ಎದ್ದು ಜಿಮ್ಗೂ ಹೋಗಲ್ಲ, ಆ ಕಡೆ ಅಲಾರಾಮು ಆಫು, ಬೆಳಿಗ್ಗೆ ಎದ್ದು ಕಣ್ಬಿಟ್ಟಾಗ 10 ಕಾಲ ಆಗಿರುತ್ತೆ. ಅಲ್ಲಿಗೆ ಅವನು ಅಂದ್ಕೊಂಡಿದ್ದ ಗೋಲೆಲ್ಲ ಮಟಾಶ್. ಮತ್ತೆ ಬೆಳಿಗ್ಗೆ ಎದ್ದು ಅದೇ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಾಗ ಮತ್ತೆ ಸೇಮ್ ಕತೆ. ಇನ್ನೊಂದೇನೋ ರೀಸನ್ನ ಮೈಂಡು ರೆಡಿ ಮಾಡಿರುತ್ತೆ. ಎಂತಕ್ಕಂತ ಹೇಳಿದ್ರೆ ಅಲ್ಲಿ ಆಲ್ರೆಡಿ ಫಿಕ್ಸ್ ಆಗೋಗಿದೆ, ಇದು ಈ ಕೆಲಸ ಮಾಡಬಾರ್ದು. ಬಟ್ ನಮಗೆ ಗೊತ್ತಿರಲ್ಲ, ಅದು ಮನ್ಸಿಗೆ ಗೊತ್ತಿರಲ್ಲ. ಸಬ್ಕಾನ್ಷಿಯಸ್ ಆಗಿ ಅದು ಫಿಕ್ಸ್ ಆಗೋಗಿರುತ್ತೆ. ಇಲ್ಲ ಗುರು, ನಾನು ಜಿಮ್ಗೆ ಹೋಗ್ಬಾರ್ದು, ಅದು ಏನೇ ಆದರೂ ಪರವಾಗಿಲ್ಲ ಜಿಮ್ಗೆ ಹೋಗ್ಬಾರ್ದು, ಬಟ್ ನನ್ನ ಮನ್ಸು ಹೇಳ್ತಾ ಇರುತ್ತೆ ಜಿಮ್ಗೆ ಹೋಗ್ಬೇಕು ಅಂತ. ಬಟ್ ಆ ಸಬ್ಕಾನ್ಷಿಯಸ್ ಮೈಂಡ್ ಬಿಡಲ್ಲ. ಆ ಮೈಂಡ್ ನಿಮ್ಮನ್ನು ಯಾವ ರೀತಿ ಕಂಟ್ರೋಲ್ ಮಾಡಿಬಿಡುತ್ತೆ ಅಂತ ಹೇಳಿದ್ರೆ, ನೀವು ಅದನ್ನು ಕಂಡೀಷ್ನಿಂಗ್ ಮಾಡಿಬಿಟ್ಟಿರ್ತೀರ. ಜಿಮ್ ಅಂತ ಹೇಳಿದ್ರೆ ಒಂಥರ ಅಲರ್ಜಿ, ಅಲ್ಲಿಗೆ ಹೋದರೆ ಯಾವ ವೆಯ್ಟ್ಸ್ ಎತ್ತಬೇಕು, ಅಲ್ಲಿಗೆ ಹೋದರೆ ರನ್ನಿಂಗ್ ಮಾಡಬೇಕು, ಅದ್ರ ಬದಲು ಬೆಡ್ ಮೇಲೆ ಮಲಗಿದ್ರೆ ನೆಮ್ಮದಿಯಾಗಿ ಆರಾಮಾಗಿ ಮಲಗ್ಬೋದು ಅನ್ನೋ ಮಟ್ಟಿಗೆ ಆ ಮೈಂಡ್ ನಿಮ್ಮನ್ನು ಕಂಟ್ರೋಲ್ ಮಾಡಿ ಬಿಸಾಕಿರುತ್ತೆ. ಅದರಿಂದ ಯಾರು ಆಚೆ ಬರ್ತಾರೋ ಅವರು ಮಾತ್ರ ಈ ಮೈಂಡ್ ಕಂಟ್ರೋಲ್ ಅನ್ನೋದನ್ನು ಮಾಡ್ಕೋಬೋದು. ಕೆಲವ್ರು ನೋಡ್ಬೋದು, ಬೆಳಗಿನ ಜಾವ ಎದ್ದು 4 ಗಂಟೆಗೆ ಎದ್ದು ಪಟ್ ಅಂತ ರೆಡಿಯಾಗಿ, ಅವ್ರಿಗೇನು ಅಲಾರಾಮು ಬೇಕಾಗಿಲ್ಲ, ಆ ಟೈಮಿಗೆ ಎದ್ದೇಳ್ತಾರೆ, ರೆಡಿ ಆಗ್ತಾರೆ, ಜಿಮ್ಗೆ ಹೋಗ್ತಾರೆ, ವರ್ಕೌಟ್ ಮಾಡ್ತಾರೆ, ಬರ್ತಾರೆ. ಈ ಬರೀ ಜಿಮ್ ಅಂತ ಒಂದೇ ವಿಷಯಕ್ಕಲ್ಲ. ಇನ್ನು ಕೆಲವ್ರು ಹೇಳ್ತಾರೆ ಇಲ್ಲಿ ಗುರು ಜಿಮ್ ಮಾಡಿದ್ರೆ ಅದು ನಾನಿಲ್ಲಿ ಜಿಮ್ ಬಗ್ಗೆ ಮಾತಾಡ್ತಿಲ್ಲ, ಇಲ್ಲಿ ಮಾತಾಡ್ತಿರೋ ಒಂದು ಪರ್ಟಿಕ್ಯುಲರ್ ಆ್ಯಕ್ಟಿವಿಟಿ ಬಗ್ಗೆ. ಈ ಥರ ವರ್ಕೌಟ್ ಮಾಡಲೇಬೇಕು ಅಂತ ಒಂದು 4 ಗಂಟೆಗೆ ಎದ್ದೇಳ್ತಾನೆ ಅವನು. ಎದ್ಬಿಟ್ಟು ಅದು ಒಂದು ಬರೀ ಅದೊಂದು ದಿವ್ಸದ ಕತೆ ಅಲ್ಲ, ಅದು ವಾರ ಪೂರ್ತಿ ಒಂದು ಈ ರುಟೀನ್ ಆಗಿಬಿಟ್ಟಿರುತ್ತೆ. ಒಂದು ರುಟೀನ್ ಫಿಕ್ಸ್ ಮಾಡ್ಕೊಬಿಟ್ಟಿರ್ತಾನೆ. ಎಂತಕ್ಕಂತ ಹೇಳಿದ್ರೆ ಅವ್ನ ಮೈಂಡನ್ನು ವಿನ್ ಆಗಿರ್ತಾನೆ ಅವನು, ಆ ಮೈಂಡ್ನ ಗೆದ್ದಿರ್ತಾನೆ. ಇವಾಗ ಎಷ್ಟೊಂದು ಜನ ಇವಾಗ ಆಲ್ಮೋಸ್ಟ್ ಇಲ್ಲಿಗೆ ಸ್ಟಾಪ್ ಮಾಡಿ ವಿಡಿಯೋನ ಪಾಸ್ ಮಾಡಿ ಹೊಂಟೋಗಿರ್ತಾರೆ ಬೇರೆ ನೋಡೋದಕ್ಕೆ.
ಬೇರೆ ನೋಟಿಫಿಕೇಶನ್ಗಳು ಬಂದಿರುತ್ತೆ, ಅಲ್ಲಿ ಯಾವುದೋ ಆ ರೀಲ್ಸ್ ಬಂದಿರುತ್ತೆ, ಇನ್ಯಾವುದೋ ವಿಡಿಯೋ ನೋಟಿಫಿಕೇಶನ್ ಬಂದಿರುತ್ತೆ, ಅದನ್ನ ನೋಡೋಕೆ ಟಕ್ಕಂತ ಹೋಗ್ಬಿಡ್ತಾರೆ. ಹಿಂಗೆ ಆಲ್ರೆಡಿ ಹಿಂಗೆ ಸ್ಕ್ರಾಲ್ ಮಾಡ್ಬಿಟ್ಟು ಇನ್ನೇನು ನೋಟಿಫಿಕೇಶನ್ ಬಂದಿದೆ ಅಂತ ಕೆಲವರು ಟಕ್ಕಂತ ವಿಡಿಯೋನ ಏನಂದ್ರೆ ಡಿಲೀಟ್ ಅನ್ನೋದಕ್ಕಿಂತ ಸ್ವೈಪ್ ಮಾಡಿ ಹೋಗ್ಬಿಡ್ತೀರ. ಆ ರೀತಿ ಮೈಂಡ್ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆ. ಆ ಮೈಂಡನ್ನ ನೀವು ಕಂಟ್ರೋಲ್ ಮಾಡಿಲ್ಲ ಅಂತ ಹೇಳಿದ್ರೆ, ಆವಾಗಲೇ ಒಂದು ಎಕ್ಸಾಂಪಲ್ ಕೊಟ್ಟನಲ್ಲ, ನಿಮ್ಮ ಲೈಫು ಗ್ರಾಫು ಇಲ್ಲಿದ್ದು ಬರ್ತಾ 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 ಕೆಳಗಡೆ ಹೋಗುತ್ತೆ ಹೊರತು ನೀವು ಹಿಂಗೆ ಮೇಲೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಕುರಿಗಳು ಹಿಂಗೆ ಗುಂಪಲ್ಲಿ ಹೋಗ್ತಾ ಇರುತ್ತಲ್ಲ, ಅದೇ ರೀತಿ ಆ ಮನುಷ್ಯನು ತನ್ನ ಏನೇನು ಅನ್ಕೊಂಡಿದ್ದಾನೋ ಗೋಲು ಲೈಫಲ್ಲಿ ಸಕ್ಸಸ್ ಆಗಿರ್ಬೋದು, ಅದನ್ನೆಲ್ಲ ಬಿಟ್ಟು ಎಲ್ಲ ಕುರಿಗಳು ಗುಂಪು ಹೆಂಗೆ ಹೋಗ್ತಿದೆಯೋ ಅದೇ ಗುಂಪಲ್ಲಿ ಇವನು ಓಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅದು ಹೋಗ್ತಾ 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 25 ಆಯಿತು, 30 ಆಯಿತು, 35 ಆಯಿತು, 40 ಆಯಿತು, 45 ಆಯಿತು, ಅದೇ ಕುರಿ ಗುಂಪಲ್ಲೇ ಓಡಾಡ್ತಾ ಇರ್ತಾನೆ ಹೊರತು ಅದರಿಂದ ಸಪ್ರೇಟ್ ಆಗಿ ಅವ್ನು ಬೇರೆ ದಾರಿ ಕಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಎಂತಕ್ಕಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣನೇ ಅವ್ನ ಮೈಂಡ್ ಕಂಟ್ರೋಲ್. ಇವಾಗ ಮೈಂಡ್ಗೆ ಏನು ಬೇಕೋ ಅದನ್ನು ಕೇಳುತ್ತದು. ಆ ಮೈಂಡ್ ಕಂಫರ್ಟ್ ಝೋನ್ ಬೇಕು. ಇಲ್ಲ ಗುರು ನನಗೆ ಮೊಬೈಲ್ ಬೇಕು, ಇಲ್ಲ ಗುರು ನನಗೆ ಲ್ಯಾಪ್ಟಾಪ್ ಬೇಕು, ಇಲ್ಲ ನನಗೆ ಇನ್ನೊಂದು ಯಾವುದೋ ವೀಡಿಯೋಸ್ಗಳು ನೋಡಬೇಕು, ಇಲ್ಲ ನಾನು ಗರ್ಲ್ ಫ್ರೆಂಡ್ನ ಫ್ಲರ್ಟ್ ಮಾಡಬೇಕು, ಅಲ್ಲಿ ಯಾವುದೋ ಗರ್ಲ್ ಫ್ರೆಂಡ್ ನಂಗೆ ಮೆಸೇಜ್ ಮಾಡಬೇಕು, ಇನ್ಯಾವುದೋ ಹುಡುಗಿಗೆ ನಾನು ಪಟಾಯಿಸ್ಕೋಬೇಕು, ಇನ್ನೆಲ್ಲೋ ಹೋಗ್ಬೇಕು, ಮತ್ತೊಂದು ಕಡೆ ಅದು ಮಾಡಬೇಕು, ಈಗ ಫೇಸ್ಬುಕ್ಕಲ್ಲಿ ಅದು ಹಾಕಿರ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಇದು ಹಾಕಿರ್ತಾರೆ, ಯೂಟ್ಯೂಬಲ್ಲಿ ಈ ವಿಡಿಯೋಗಳು ಹಾಕಿರ್ತಾರೆ ಅಂದ್ಬಿಟ್ಟು ಸಾವಿರಾರು ತಲೆಗಳಲ್ಲಿ ಹಿಡ್ಕೊಂಡು ಕಂಪ್ಲೀಟ್ ಡಿಸ್ಟ್ರಾಕ್ಟ್ಗಳಾಗಿ ಮೈಂಡ್ಗೆ ಇವನ್ ಕಂಟ್ರೋಲ್ ಕೊಟ್ಟು ಆ ಮೈಂಡ್ನ ಇದು ಮಾಡ್ಬಿಟ್ಟಿರ್ತಾನೆ, ಒಂಥರ ಸಾರಥಿ ಮಾಡ್ಬಿಟ್ಟಿರ್ತಾನೆ. ಆ ಮೈಂಡ್ ಓಡಿಸ್ತಾ ಇರುತ್ತೆ ಇವನ್ನ, ಹಿಂಗೆ ಹೋಗ್ಬೇಕು ನೀನು. ಎಂತಕ್ಕಂತ ಹೇಳಿದ್ರೆ ನನಗೆ ಅದೇ ಇಷ್ಟ ಅನ್ನೋದನ್ನು ನೀವು ಅದನ್ನು ಬ್ರೇಕ್ಔಟ್ ಮಾಡಿಲ್ಲ ಅಂತ ಹೇಳಿದ್ರೆ ಜೀವನ ಒಂಥರ ಆವ್ರೇಜ್ ಲೈಫ್ ಆಗಿ ಸರ್ವನಾಶ ಆಗೋಗ್ಬಿಡುತ್ತೆ. ಯಾರ್ಯಾರು ತನ್ನ ಜೀವನದಲ್ಲಿ ನಾನು ಆ ಗೋಲ್ ಅಚೀವ್ ಮಾಡಬೇಕು, ಈ ಗೋಲ್ ಅಚೀವ್ ಮಾಡಬೇಕು, ಅದನ್ನು ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿರ್ತಾರೋ ಆಲ್ಮೋಸ್ಟ್ ಅದು ಎಂತಕ್ಕೆ ಅಚೀವ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಮೈಂಡ್ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಮೈಂಡಿಗೆ ನಾವು ನಮ್ಮ ಕಂಪ್ಲೀಟ್ ಏನಂತಾರೆ ಶಕ್ತಿನ ಕೊಟ್ಟು ನಮ್ಮ ಕಂಪ್ಲೀಟ್ ಅಸ್ತಿತ್ವನ ಕೊಟ್ಟು ಬಿಟ್ಬಿಟ್ಟಿದ್ದೀವಿ ಇಲ್ಲಿ. ಆ ಮೈಂಡನ್ನ ಆ ಅಸ್ತಿತ್ವನ ನಾವು ಕಿತ್ಕೊಂಡು ಆ ಮೈಂಡನ್ನು ಕಂಟ್ರೋಲ್ ಮಾಡಿದಾಗ ಮಾತ್ರ ನಮ್ಮ ಜೀವನದಲ್ಲಿ ನಾವು ಏನೇನು ಸಾಧಿಸ್ಬೇಕು ಅಂದ್ಕೊಂಡಿದ್ದೀವೋ ಅದನ್ನು ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಇದೇ ರೀತಿ ನಾವು ಲೈಫಲ್ಲಿ ಏನೂ ಮಾಡ್ದಿರ ಹಿಂಗೆ ಕಂಟ್ರೋಲೇಬಲ್ ಆಗಿ ಇಟ್ಕೊಂಡು ಲೈಫ್ನ ಹಾಳು ಮಾಡ್ಕೊತೀವಿ. ಇಲ್ಲಿ ಫಸ್ಟ್ ಆಫ್ ಆಲ್ ಬರೋದು ಗುರು ಇಷ್ಟೊತ್ತು ಮಾತಾಡ್ದಲ್ಲ ಮೈಂಡ್ ನಮ್ಮನ್ನು ಕಂಟ್ರೋಲ್ ಮಾಡ್ತಿದೆ, ಅದು ಮಾಡ್ತಿದೆ, ಇದು ಮಾಡ್ತಿದೆ ಅಂತ. ಇವಾಗ ಆಲ್ಮೋಸ್ಟ್ ಒಂದು 70% ಜನ ಹೋಗ್ಬಿಟ್ಟಿರ್ತಾರೆ. ಯಾರೋ ಒಂದು 30% ಜನ ನನ್ನ ಲೈಫ್ ಚೆನ್ನಾಗಾಗಬೇಕು, ನನ್ನ ಲೈಫ್ನ ನಾನು ಸರಿ ಮಾಡ್ಕೋಬೇಕು, ನನ್ನ ಲೈಫ್ನ ಉದ್ಧಾರ ಮಾಡ್ಕೋಬೇಕು ಅಂದ್ಕೊಂಡಿರೋರು ಈ ವಿಡಿಯೋನ ನೋಡ್ತಾ ಇರ್ತಾರೆ. ಇಲ್ಲ ನನ್ನ ಮೈಂಡ್ನ ನಾನು ಕಂಟ್ರೋಲ್ ಮಾಡ್ಕೊಳ್ಳೇಬೇಕು. ನೀವು ಉದ್ಧಾರ ಆಗ್ತಿರೋ ಹಾಳಾಗ್ತಿರೋ ಮತ್ತೊಂದು ಆಗ್ತಿರೋ ಕಂಪ್ಲೀಟ್ಲಿ ಅದು ನಿಮ್ಮ ರುಟೀನು ನಿಮ್ಮ ಇದ್ರ ಮೇಲೆ ಬಿಟ್ಟಿರೋದು, ನಾವು ಯಾರು ಡಿಸೈಡ್ ಮಾಡೋಕ್ಕಾಗಲ್ಲ. ಬಟ್ ನಾನು ಇದನ್ನ ಎಂತ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಮೈಂಡ್ ಅನ್ನೋದು ತುಂಬ ಪವರ್ಫುಲ್ಲು. ಅದನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಡೆಫಿನೆಟ್ ಆಗಿ ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡ್ಬೋದು. ಇವಾಗ ಇಷ್ಟೆಲ್ಲ ಹೇಳಿದಾಗ ನೀವು ಕೆಲವ್ರು ಕೇಳ್ಬೋದು, ಆಯಿತು ಗುರು ನನ್ನ ಮೈಂಡ್ ನನ್ನನ್ನು ಕಂಟ್ರೋಲ್ ಮಾಡ್ತಿದೆ, ನಾನು ಆ ಮೈಂಡ್ಗೆ ಕಂಟ್ರೋಲ್ ಕೊಟ್ಟಿದ್ದೀನಿ, ಅದು ಮತ್ತೆ ನಾನು ಹೇಗೆ ವಾಪಸ್ ತಗೊಳ್ಳೋದು, ಮತ್ತೆ ನಾನು ಹೇಗೆ ನನ್ನ ಲೈಫನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು, ನಾನು ಮತ್ತೆ ನನ್ನ ಗುರಿ ಕಡೆ ಹೇಗೆ ಫೋಕಸ್ ಮಾಡ್ಬೋದು ಅಂತ ಸುಮಾರು ಜನ ಕೇಳ್ತೀರಾ. ಇಲ್ಲಿ ಕಮೆಂಟ್ಸಲ್ಲಿ ಕೇಳ್ಬೋದು. ಇಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ. ವಿಡಿಯೋ ಇನ್ನೊಂದು ಸ್ವಲ್ಪ ಹೊತ್ತು ನೋಡಿ ಡೆಫಿನೆಟಾಗಿ ಇದಕ್ಕೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಅದೇ ಇಲ್ಲಿ ಮೊದಲನೇದಾಗಿ ನಾವು ಇಲ್ಲಿ ಕಾಸ್ನ ಹುಡ್ಕೋಣ. ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ, ನಮ್ಮ ಮೈಂಡ್ ಎಂತಕ್ಕೆ ಡಿಸ್ಟ್ರಾಕ್ಟ್ ಆಗ್ತಿದೆ, ಮೈಂಡ್ಗೆ ಎಂತಕ್ಕೆ ನಾವು ಕಂಟ್ರೋಲ್ ಕೊಟ್ಟಿದ್ದೀವಿ. ಎಂತಕ್ಕಂತ ಹೇಳಿದ್ರೆ ಮೇಯ್ನು ನಮಗೆ ಯಾವುದೇ ಒಂದು ವಿಷಯ ಇಲ್ಲ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ನಮಗೆ ಕಂಫರ್ಟ್ ಬೇಕು, ಕಂಫರ್ಟ್ ಝೋನ್ ಬೇಕು. ಮನುಷ್ಯ ಒಂದು ಕಡೆ ಇವಾಗ ಟಕ್ಕಂತ ಕೂತಿದ ತಕ್ಷಣ ಹಬ್ಬ ಕೂತ್ಕೊಂಡೆ ಅಂತೀವಿ, ಹಂಗೆ ಕೂತ್ಕೊಂಡು ಅವ್ನು ಕಂಫರ್ಟ್ ಝೋನ್ ನೋಡ್ಕೊಬಿಟ್ಟಿದ್ದಾನೆ. ಇನ್ನೊಂದೇನೋ ತಿಂತಾ ಇದ್ರೆ ಇವಾಗ ಸಕ್ಕದಾಗಿರೋ ಯಾವುದೋ ಒಂದು ಫುಡ್ ತಂದು ಇಟ್ಬಿಡ್ತಾನೆ, ನೂಡಲ್ಸು ಏನೋ ಒಂದು ಆಯ್ತಾ, ಅದ್ರ ಪಕ್ಕದಲ್ಲಿ ಬಂದ್ಬಿಟ್ಟು ನೀವು ಸಪ್ಪೆ ಅನ್ನ ಮತ್ತೆ ಸ್ವಲ್ಪ ಅದಕ್ಕೆ ಒಂದು ತುಪ್ಪ ಹಾಕ್ಬಿಟ್ಟು ಇಟ್ಬಿಟ್ರೆ ಯಾರು ತಿಂತಾರ್ಗು ಈ ಸಪ್ಪೆ ಅನ್ನ ತುಪ್ಪ ಎಲ್ಲ ಅನ್ಕೊಂಡು ಸೈಡ್ಗೆ ಅದನ್ನು ತಳ್ಬಿಟ್ಟು ಈ ನೂಡಲ್ಸ್ ಸ್ಪೈಸಿಯಾಗಿ ಕಾಣ್ತಾ ಇರೋದು ಕೊರಿಯನ್ ನೂಡಲ್ಸ್ ಟಕ್ ಅಂತ ಎತ್ಕೊಂಡು ಅದನ್ನೇ ತಿಂದ್ಬಿಡ್ತೀವಿ. ಎಂತಕ್ಕಂತ ಹೇಳಿದ್ರೆ ನಾಲ್ಗೆಗೂ ಮತ್ತು ಮೈಂಡ್ಗೂ ಇದಕ್ಕೆಲ್ಲ ಖುಷಿ ಬೇಕು, ಅದಕ್ಕೆ ಇನ್ಸ್ಟೆಂಟ್ ಖುಷಿ ಬೇಕು. ಆ ಇನ್ಸ್ಟೆಂಟ್ ಪ್ಲೆಷರ್ಗೋಸ್ಕರ ಮೈಂಡ್ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗುತ್ತೆ. ಕೆಲವರು ರೂಮಲ್ಲೇ ಕೂತ್ಕೊಂಡು ಬೇರೆದಿರೋ ಕೆಲಸ ಎಲ್ಲ ಮಾಡ್ಕೊಂಡು ಕೂತ್ಕೊಂತಾರೆ ಹುಡುಗರು. ಕೆಲವ್ರು ಬೇಡ 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 ಅಂದರು ಕೆಟ್ಟ ವಿಡಿಯೋಗಳನ್ನ ನೋಡ್ಕೊಂಡು ಕೂತ್ಕೊಂತಾರೆ. ಆ ರೀತಿ ಮೈಂಡ್ ಅದನ್ನು ಕಂಟ್ರೋಲ್ ಮಾಡಿಬಿಡುತ್ತೆ. ಮೈನ್ ಅದನ್ನು ಕಂಟ್ರೋಲ್ ಮಾಡೋದು ಸ್ಟಾಪ್ ಮಾಡಬೇಕು. ಅದನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು
ನಾವು ಕೆಲವೊಂದು ರುಟೀನ್ಗಳನ್ನ ಚೇಂಜ್ ಮಾಡಬೇಕು. ನಮ್ಮ ಲೈಫಲ್ಲಿ ಏನೇನು ನಾವು ರುಟೀನ್ಸ್ ಅಂತ ಇಟ್ಕೊಂಡಿದ್ದೀವಿ, ನಮ್ಮ ದಿನಚರಿಗಳನ್ನ ಅಂತ ಏನೇನು ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ಚೇಂಜ್ ಮಾಡಬೇಕು. ಕೆಲವೊಂದು ನಮ್ಮ ಲೈಫಲ್ಲಿ ಏನೇನು ಡಿಸ್ಟ್ರಾಕ್ಟ್ ಮಾಡ್ತಿದೆ ಅದನ್ನೆಲ್ಲ ದೂರ ತಳ್ಳಬೇಕು. ಇಲ್ಲ ಗುರು, ಇವತ್ತಿಂದ ಅಥವಾ ನಾಳೆಯಿಂದ ನಾನು ಸಕ್ಸಸ್ಫುಲ್ ಆಗಬೇಕು, ನನ್ನ ಲೈಫಲ್ಲಿ ಈ ರೀತಿ ಗೋಲ್ ಇದೆ, ನಾನೊಂದು IAS ಮಾಡಬೇಕು, IPS ಮಾಡಬೇಕು, ಇಲ್ಲ ನಾನು ದೊಡ್ಡ ಎಂಟರ್ಪ್ರನರ್ ಆಗಬೇಕು, ಬಿಸ್ನೆಸ್ ಮ್ಯಾನ್ ಆಗಬೇಕು, ಇಲ್ಲ ಇನ್ನೊಂದೇನೋ ಆಗಬೇಕು ನಾನು ಅನ್ನೋ ಒಂದು ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಂಡಿರೋರು ಫಸ್ಟ್ ತಮ್ಮ ಲೈಫಲ್ಲಿ ಮಾಡಬೇಕಾಗಿರೋದು ಫಸ್ಟ್ ಒಂದು ಗೋಲ್ನ ಸೆಟ್ ಮಾಡ್ಕೋಬೇಕು. ಮೈಂಡಲ್ಲಿ ಆ ಗೋಲ್ನ ಸೆಟ್ ಮಾಡ್ಕೋಬೇಕು. ಆ ಗೋಲ್ನ ಸೆಟ್ ಮಾಡಿಕೊಂಡು, ಇಲ್ಲ ನಾನು ಇದಾಗಬೇಕು, IAS IPS ಆಗಬೇಕು, ಇಲ್ಲ ದೊಡ್ಡ ಆ್ಯಕ್ಟರ್ ಆಗಬೇಕು, ಇಲ್ಲ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು, ಆಯ್ತು ಇದೊಂದು ಗೋಲ್ ಸೆಟ್ ಆಯ್ತು, ಇದು ಇಲ್ಲ ನನ್ನ ಗುರಿ ಒಂದು ಸೆಟ್ ಆಯಿತು ಅಂತ ಹೇಳಿದ್ರೆ ಫಸ್ಟು ನೀವು ಮಾಡಬೇಕಾಗಿರೋದು, ಇಲ್ಲಿ ನನ್ನ ಲೈಫಲ್ಲಿ ಡಿಸ್ಟ್ರಾಕ್ಷನ್ ಆಗ್ತಿರೋದೇನು ಮತ್ತು ಡಿಸ್ಟ್ರಾಕ್ಷನ್ ಆಗ್ತಿಲ್ಲಿರೋದೇನು ಅಂದ್ಬಿಟ್ಟು ಫಸ್ಟು ಅದನ್ನು ಸೆಟ್ ಮಾಡ್ಕೊಳ್ರಿ. ಆಗ ಆಲ್ಮೋಸ್ಟ್ ಒಂದು 80% ಜನ ಹೋಗ್ಬಿಟ್ಟಿರ್ತಾರೆ ಅಂದ್ಕೊಂಡಿರ್ತೀನಿ ವಿಡಿಯೋಲ್ಲಿ ನೋಡ್ತಿರೋರು. ಇನ್ನೊಂದು 20% ಜನ ಇಲ್ಲಿವರೆಗೂ ಬಂದಿರ್ತೀರ. ಅವ್ರಿಗೆ ಡೆಫಿನೆಟ್ಲಿ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ನೀವು ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ಅದಕ್ಕೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ನಾನು ನಿಮಗೆ. ಇವಾಗ ನಿಮಗೆ ಡಿಸ್ಟ್ರಾಕ್ಷನ್ ಆಗ್ತಿರೋದು ಮತ್ತು ಡಿಸ್ಟ್ರಾಕ್ಷನ್ ಆಗದಿರೋದನ್ನು ಒಂದು ಸಪ್ರೇಟಾಗಿ ಒಂದು ಚಿಕ್ಕ ನೋಟ್ಬುಕ್ ತೊಗೊಂಡು ಫಸ್ಟು ಬರೆಯೋದನ್ನು ಕಲಿಯಿರಿ. ಮೊಬೈಲ್ನ ಉಜ್ಜೋ ಬದಲು ಬರೆಯೋದನ್ನು ಕಲಿತ್ರೆ ಅಟ್ಲೀಸ್ಟ್ ಮೈಂಡಲ್ಲಿರೋದು ಬುಕ್ಕಲ್ಲಿ ಇರುತ್ತದೆ. ಅದನ್ನು ನಾವು ರೂಢಿ ಮಾಡ್ಕೋಬೇಕು. ಬರವಣಿಗೆ ನಾವು ಯಾವತ್ತು ರೂಢಿ ಮಾಡ್ಕೊತೀವೋ ಮೈಂಡಿಂದ ಸ್ವಲ್ಪ ಏನಂತಾರೆ ಆ ಕಸಗಳನ್ನ ದೂರ ಹಾಕ್ಬಿಡ್ಬೋದು. ಆ ಬರವಣಿಗೆನ ಯಾರ್ಯಾರು ರೂಢಿ ಇಲ್ವೋ ದಯವಿಟ್ಟು ಅದನ್ನು ರೂಢಿ ಮಾಡ್ಕೊಳ್ಳಿ. ಫಸ್ಟು ನಿಮ್ಗೆ ಡಿಸ್ಟ್ರಾಕ್ಷನ್ ಯಾವುದು, ಡಿಸ್ಟ್ರಾಕ್ಷನ್ ಇಲ್ದಿರೋದು ಯಾವುದು ಅದನ್ನು ನೀವು ತಿಳ್ಕೊಂಡು ಆ ಡಿಸ್ಟ್ರಾಕ್ಷನ್ ಎಲ್ಲ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಅದು ಲಿಸ್ಟ್ ಮಾಡಿಕೊಂಡು, ಇಲ್ಲ ನನ್ನ ಮೊಬೈಲ್ ಡಿಸ್ಟ್ರಾಕ್ಟ್ ಆಗ್ತಿದೆ, ನನಗೆ TV ಡಿಸ್ಟ್ರಾಕ್ಟ್ ಆಗ್ತಿದೆ, ನನಗೆ ಆ ಹುಡುಗಿ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದಾಳೆ, ನನಗೆ ಆ ಹುಡುಗಿಯಿಂದ ನನಗೆ ಓದೋದ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ, ನನಗೆ ಮತ್ತೊಂದು ಮಾಡೋಕ್ಕಾಗ್ತಿಲ್ಲ, ಮತ್ತು ನಾನು ಯಾವಾಗಲೂ ರೂಮಲ್ಲೇ ಕೂತಿರ್ತೀನಿ, ಆಚೆ ಹೋಗೋಕ್ಕಾಗ್ತಿಲ್ಲ, ನಾನು ದನ ತಿಂದಂಗೆ ತಿಂತೀನಿ, ಸಿಕ್ಕಿದ್ದೆಲ್ಲ ತಿಂತೀನಿ, ನನಗೆ ತಿನ್ನೋದ್ರ ಮೇಲೆ ಹತೋಟಿ ಇಲ್ಲ, ಅದಕ್ಕೋಸ್ಕರ ನನ್ನ ಬಾಡಿ ಹಿಂಗಿದೆ. ಸೊ ಇವೆಲ್ಲ ನೀವು ಡಿಸ್ಟ್ರಾಕ್ಷನ್ಗಳನ್ನೆಲ್ಲ ಹಾಕಿದ್ರೆ ಅಂತ ಹೇಳಿದ್ರೆ ನಾನು ಏನಕ್ಕೆ ಮತ್ತು ಇನ್ಸ್ಟಾಗ್ರಾಮ್ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ, ಫೇಸ್ಬುಕ್ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ, ರೀಲ್ಸ್ ಜಾಸ್ತಿ ಹೊತ್ತು ನೋಡ್ತಾ ಇದ್ದೀನಿ, ಇದನ್ನೆಲ್ಲ ನೀವು ಒಂದು ಆಡಿಟ್ ಮಾಡಿ ಒಂದು ನೋಟ್ ಮಾಡಿ ಇಟ್ಕೊಂಡಾಗ ಹೌದು ನನ್ನ ಲೈಫಲ್ಲಿ ಇಷ್ಟೆಲ್ಲ ಡಿಸ್ಟ್ರಾಕ್ಟ್ ಆಗ್ತಿದೆ, ಅದಕ್ಕೋಸ್ಕರ ನನ್ನ ಮೈಂಡನ್ನು ಅದಕ್ಕೊಂದು ಕಂಟ್ರೋಲ್ ಇಲ್ದಿರ ಕುದುರೆ ಓಡಿಸ್ತಾ ಇದೆ ನನ್ನನ್ನು ಅಂತ ಒಂದು ಕ್ಲಾರಿಟಿ ಸಿಗುತ್ತೆ. ಆ ಕ್ಲಾರಿಟಿ ಸಿಕ್ಕಿದಾಗ ಏನೇನು ಡಿಸ್ಟ್ರಾಕ್ಷನ್ ಇದೆಯೋ ಅದರಲ್ಲಿ ಒಂದೊಂದೇ ಕಿತ್ತು ಬಿಸಾಕೋಕ್ಕೆ ರೂಢಿ ಮಾಡ್ಕೊಳ್ಳಿ. ಒಂದೊಂದೇ ಡೈಲಿ ಒಂದೊಂದು ಹ್ಯಾಬಿಟ್ನ ಕಿತ್ತು ಬಿಸಾಕಿ. ನೀವು ಒಂದೇ ಸಲ ಕಿತ್ತು ಬಿಸಾಕ್ತೀನಿ ಅಂತ ಹೇಳಿದ್ರೆ ಬಾಡಿ ಅದನ್ನು ರೆಸಿಸ್ಟ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ, ಮೈಂಡು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಡೈಲಿ ಒಂದೊಂದು. ಇವಾಗ ಇನ್ಸ್ಟಾಗ್ರಾಮ್ ಇವತ್ತಿಂದ ನಾನು ನೋಡಲ್ಲ, ರೀಲ್ಸ್ನ ಇವತ್ತಿಂದ ನಾನು ನೋಡಲ್ಲ, ಇಫ್ ಇನ್ ಕೇಸ್ ನೋಡಿದ್ರು ನಾನು ಬರೀ 10 ನಿಮಿಷ ನೋಡಿ ಮಿಕ್ಕಿದ್ದು ನಾನು 80% ನಾನು ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ. ನೀವು ಇನ್ಸ್ಟಾಗ್ರಾಮ್ ಇವಾಗ ಅನ್ಇನ್ಸ್ಟಾಲ್ ಆಯಿತು, ಮತ್ತು ಬೇರೆ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಕೂಡ ಅನ್ಇನ್ಸ್ಟಾಲ್ ಆಯಿತು, ನಾನು ಇವತ್ತಿಂದ ಬೆಡ್ ಮೇಲೆ ಜಾಸ್ತಿ ಕೂತ್ಕೊಳ್ಳಲ್ಲ, ಮತ್ತು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲ್ಲ, ನಾನು ಬೇರೆ ಕಡೆ ಫೋಕಸ್ ಮಾಡ್ತೀನಿ, ಬುಕ್ ಓದ್ತೀನಿ, ಲೈಬ್ರರಿಗಳಿಗೆ ಹೋಗ್ತೀನಿ, ಒಳ್ಳೆ ಫ್ರೆಂಡ್ಸ್ಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಐಡಿಯಾಸ್ಗಳ ಬಗ್ಗೆ ಮಾತಾಡ್ತೀನಿ, ಗಾಸಿಪ್ಗಳ ಬಗ್ಗೆ ಮಾತಾಡಲ್ಲ ಅಂದ್ಕೊಂಡು ಈ ರೀತಿ ಲಿಸ್ಟ್ಗಳು ಮಾಡಿಕೊಂಡು ಆ ಡಿಸ್ಟ್ರಾಕ್ಷನ್ಗಳನ್ನೆಲ್ಲ ತೆಗೆದು ಇದನ್ನು ಯಾವ ರೀತಿ ರಿಪ್ಲೇಸ್ ಮಾಡಬೇಕು ಅನ್ನೋದನ್ನು, ಇವಾಗ ಇನ್ಸ್ಟಾಗ್ರಾಮ್ ಬೇಡ ಅಂತ ಹೇಳಿದಾಗ ಇದರಿಂದ ನಾನು ಏನು ರಿಪ್ಲೇಸ್ ಮಾಡಬೇಕು, ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಲ್ಲ, ಅದ್ರ ಬದಲು ನಾನು ಬುಕ್ ಓದ್ತೀನಿ, ಇವತ್ತಿಂದ ನಾನು ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಲ್ಲ, ಗೇಮ್ಸ್ಗಳು ಆಡ್ಕೊಂಡು ಕೂತ್ಕೊಳ್ಳಲ್ಲ, ಅದ್ರ ಬದಲು ನಾನು ಆಚೆ ಕಡೆ ಲೈಬ್ರರಿಗಳಿಗೆ ಹೋಗ್ತೀನಿ, ಅಲ್ಲಿ ಬುಕ್ ಓದ್ತೀನಿ, ಆಚೆ ಕಡೆ ತಿರುಗ್ತೀನಿ, ವಾತಾವರಣ ಬಗ್ಗೆ ನೋಡ್ತೀನಿ, ಯಾರ್ಯಾರು ಏನೇನು ಸಾಧನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯೂಟ್ಯೂಬಲ್ಲಿ ಒಂದು ಒಳ್ಳೊಳ್ಳೆ ವೀಡಿಯೋಸ್ಗಳು ನೋಡ್ತೀನಿ, ಮೋಟಿವೇಶ್ನಲ್ ವೀಡಿಯೋಸ್ಗಳು ನೋಡ್ತೀನಿ, ಅದೇ ನೋಡಿ ಅದರಿಂದ ಇಂಪ್ಲಿಮೆಂಟ್ ಮಾಡ್ಕೊತೀನಿ ಅನ್ನೋ ರೀತಿ ನಿಮಗೆ ಏನೇನು ಡಿಸ್ಟ್ರಾಕ್ಷನ್ಸ್ ಇದೆಯೋ ಅದನ್ನು ರೀಪ್ಲೇಸ್ ಮಾಡೋದಕ್ಕೆ ಅಲ್ಲಿ ರೂಢಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರಿ ಅಂತ ಹೇಳಿದ್ರೆ ಮೈಂಡು ಅವಾಗ ಎಲ್ಲ ಕಸಗಳನ್ನ ತೆಗೆದು ಪಾಸಿಟಿವ್ ಆಗಿ ನಿಮ್ಮ ಮೈಂಡು ಏನಂತಾರೆ ನಿಮ್ಮ ಕಂಟ್ರೋಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದು, ನನ್ನ ಲೈಫು ಗುರಿ ಇದು, ನಾನು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡು, ಸೊ ಈ ರೀತಿ ನನ್ನ ದಾರಿಯನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು. ಈ ರೀತಿ ಅಂದ್ಕೊಂಡಾಗ ನಿಮ್ಮ ಮೈಂಡು ಕಂಟ್ರೋಲಿಗೆ ಬರುತ್ತೆ. ಕಂಟ್ರೋಲಿಗೆ ಬಂದಿಲ್ಲ ಅಂತ ಹೇಳಿದ್ರೆ ನಾನು ಆವಾಗಲೇ ಹೇಳ್ದಂಗೆ ಎಣ್ಣೆ ಕುಡಿದಿರೋ ಕುದುರೆ ಥರ ಅಲ್ಲಿ ಇಲ್ಲಿ ಓಡ್ಕೊಂಡು ನಿಮ್ಮ ಜೀವನ ಸೌದು ನಿಮಗೆ ದಾರಿ ಗೊತ್ತಿಲ್ಲದೆ ಒಂದಲ್ಲ ಒಂದು ದಿವಸ ಹೋಗಿ ಯಾವುದೋ ಒಂದು ದಾರಿಯಲ್ಲಿ ಬಿದ್ದು ನಿಮ್ಮ ಜೀವನವನ್ನೇ ಹಾಳು ಮಾಡ್ಕೊತೀರ. ಎಸ್ಪೆಷಲಿ ಈಗಿನ ಜನ್ರೇಷನ್ ಆಗ್ತಿರೋದೇ ಅದೇ ರೀತಿ. ಅವ್ರಿಗೆ ಏನು ಮಾಡ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ, ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೆಯದು, ಕೆಟ್ಟದನ್ನೆಲ್ಲ ಒಳ್ಳೇದು ಅಂದ್ಕೊಂಡು ತಮ್ಮ ಜೀವನಗಳನ್ನ ಹಾಳು ಮಾಡ್ಕೊತಾ ಇದ್ದಾರೆ ಎಷ್ಟೊಂದು ಜನ, ಎಸ್ಪೆಷಲಿ ಈ ಜನ್ರೇಷನ್.
ದಯವಿಟ್ಟು ನೀವು ಆ ಕೆಲಸ ಮಾಡಬೇಡಿ. ಆಲ್ಮೋಸ್ಟ್ ಇಲ್ಲಿ ಒಂದು 90% ಹೋಗ್ಬಿಟ್ಟಿರ್ತೀರ ಈ ವಿಡಿಯೋ ನೋಡ್ತಿರೋರು ಅಂತ ಗೊತ್ತು. ಒಂದು 10% ಜನ ಯಾರು ಬಂದಿರ್ತೀರೋ ಅವ್ರಿಗೆ ದಯವಿಟ್ಟು ಈ ವಿಡಿಯೋನ ಏನಂತಾರೆ, ಯಾರ್ಯಾರಿಗೆ ಅದು ಒಳ್ಳೇದಾಗಬೇಕು ಅಂತಿದೆಯೋ, ಏನೇನು ದೊಡ್ಡ ದೊಡ್ಡ ಅಚೀವ್ಮೆಂಟ್ ಮಾಡಬೇಕು ಅಂದ್ಕೊಂಡು ಯಾರ್ಯಾರ ಮೈಂಡ್ ಡಿಸ್ಟ್ರಾಕ್ಟ್ ಆಗಿದೆಯೋ ಅವ್ರಿಗೆಲ್ಲ ಶೇರ್ ಮಾಡಿ. ಏನಕ್ಕಂತ ಹೇಳಿದ್ರೆ ಒಳ್ಳೆ ವಿಷಯನ ಶೇರ್ ಮಾಡಬೇಕು ಹೊರತು ಯಾವುದೋ ಗಾಸಿಪ್ಪು, ಯಾವುದೋ ಕೆಟ್ಟ ಕೆಟ್ಟ ವಿಷಯಗಳನ್ನ ಸಿಕ್ಕಿದ ಕಡೆ ಎಲ್ಲ ಶೇರ್ ಮಾಡಿಕೊಂಡು ಈ ರೀಲ್ಸಲ್ಲಿ ನೋಡಬೇಕು ಒಳ್ಳೆ ಕೋತ್ ಹೇಳ್ದಂಗೆ ಆಡ್ತಿರ್ತಾರೆ ಪೆಕ್ರ ನನ್ನ ಮಕ್ಕಳೆಲ್ಲ. ಸುಮ್ಮನೆ ಏನೋ ಒಂದು ವಿಡಿಯೋ ಸೆನ್ಸೇ ಇರಲ್ಲ. ಅದು ಶೇರ್ಗಳು ನೋಡಬೇಕು, ಏನು 3 ಲಕ್ಷ ಶೇರು, 4 ಲಕ್ಷ ಶೇರು, 300 ಏನಂತಾರೆ 2-3 ಮಿಲಿಯನ್ಸ್ ವ್ಯೂಸ್ಗಳು. ಯಾವತ್ತು ಒಳ್ಳೆ ಕಂಟೆಂಟಿಗೆ ಸಪೋರ್ಟ್ ಮಾಡಬೇಕು ಹೊರತು ಈ ರೀತಿ ಏನಂತಾರೆ ಅದಕ್ಕೆ ಸೆನ್ಸ್ಲೆಸ್ಸು, ಅದಕ್ಕೆ ಬೇಸ್ಲೆಸ್ಸು ಅಂಥ ವಿಡಿಯೋಗಳ್ನ ನೀವು ಶೇರ್ ಮಾಡಿಕೊಂಡು ಜನಗಳಿಗೆ ಅವ್ರನ್ನೂ ಡಿಸ್ಟ್ರಾಕ್ಟ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಥರ ವಿಡಿಯೋಗಳು ಕಳಿಸಿ, ಅವ್ರೇನೋ ಕೆಲಸ ಮಾಡ್ತಿರ್ತಾರೆ, ಇಂಥ ವಿಡಿಯೋಗಳು ಕಳಿಸಿ ಅವ್ರನ್ನೂ ಡಿಸ್ಟ್ರಾಕ್ಟ್ ಮಾಡಿಕೊಂಡು ಅಂಥ ಕೆಲಸಗಳನ್ನ ಮಾಡಬಾರ್ದು. ದಯವಿಟ್ಟು ನಿಮ್ಮ ಮೈಂಡ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ನಾಳೆ ಅನ್ನೋದು ಹಾಳು ಅನ್ನೋದು ನೀವು ಕೇಳಿರ್ತೀರ ಆ ಗಾದೆನ. ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ, ಮೈಂಡ್ನ ಕಂಟ್ರೋಲ್ ಮಾಡಿ. ವಯಸ್ಸು ತುಂಬ ಏನಂತಾರೆ ಕ್ಷೀಣಿಸ್ತಾ ಇದೆ. ಅದು ಈ ಬರ್ತಿರೋ ಆ ಕಾಯಿಲೆ ಅದು ಇದು ಎಲ್ಲ ನೋಡ್ತಾ ಇದ್ರೆ ಲೈಫ್ ಈಸ್ ವೆರಿ ಶಾರ್ಟ್ ಅನ್ಸ್ಬಿಡುತ್ತೆ. ಈ ಶಾರ್ಟ್ ಲೈಫಲ್ಲಿ ಒಂದು ಬಿಗ್ ಗೋಲ್ಸ್ ಹಿಡ್ಕೊಂಡು ಆದಷ್ಟು ನಮ್ಮ ಗೋಲ್ಗಳನ್ನ ಕಡಿಮೆ ಸಮಯದಲ್ಲಿ ಅಚೀವ್ ಮಾಡಿ, ನಮಗೆ ಏನೇನು ಇಷ್ಟ ಇದೆಯೋ ಆವಾಗ ಎಂಜಾಯ್ ಮಾಡಿಕೊಂಡು ಲೈಫ್ನ ಖುಷಿಯಾಗಿ ಕಳೆಯೋದೇ ಈ ಜೀವನದ ಮುಖ್ಯ ಗುರಿ. ಒಂದು ಲೈಫಲ್ಲಿ ಒಂದು ಫ್ರೀಡಮ್ಮು, ಆ ಖುಷಿ ಮತ್ತು ಪ್ರತಿಯೊಂದು ಸಿಕ್ಬಿಡ್ತು ಅಂತ ಹೇಳಿದಾಗ ನಮ್ಮ ಲೈಫಲ್ಲಿ ಒಂದು ಅಚೀವ್ಮೆಂಟು, ಆ ಸೆನ್ಸ್ ಆಫ್ ಅಚೀವ್ಮೆಂಟ್ ಅನ್ನೋದು ಸಿಗುತ್ತೆ ನಮಗೆ. ಇದೇ ರೀತಿ ನಿಮಗೆ ರಿಯಲ್ ವೀಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್.